guys, welcome back to my YouTube channel. ವಿಡಿಯೋನ ಸ್ಟಾರ್ಟ್ ಮಾಡ್ತಾನೆ ನಿಮ್ಗೆ ಗೊತ್ತಾಗಿರಬೇಕು ನಾನು ಎಲ್ಲಿ ಬಂದಿದ್ದೀನಿ ಅಂತ. ಎಸ್, ಇವತ್ತು ನಾನು ನಿಮ್ಗೊಂದು ಹೊಸ ಮಾಲ್ನ ತೋರಿಸೋಣ ಅಂತ ಬ್ಯಾಂಗ್ಳೂರಲ್ಲಿರೋ ಫೀನಿಕ್ಸ್ ಅವರ ಮಾಲ್ ಆಫ್ ಏಷ್ಯಾ ಮಾಲ್ಗೆ ಬಂದಿರೋದು. ಸೊ ಈಗ ತಾನೇ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ಮಾಲಲ್ಲಿ ಏನೇನಿದೆ, ಮಾಲ್ ಹೇಗಿದೆ ಎಲ್ಲನೂ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ದಿನಗಳ ಹಿಂದೆನೆ ಈ ಮಾಲ್ ಓಪನ್ ಆಗಿದೆ. ಸೊ ನಾನು ಈಗ ಸ್ವಲ್ಪ ಲೇಟಾಗಿ ವಿಸಿಟ್ ಮಾಡಿರೋದು ಅಂತ ಅನ್ಕೊಳ್ತೀನಿ. ಈ ಮಾಲ್ ಓಪನಿಂಗ್ಗೆ ನಾನು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಆಗ್ಲಿಲ್ಲ. ಸೊ ಎನಿವೇಸ್ ಈಗ ಮಾಲ್ ಎಂಟ್ರಿ ಆಗಿದೀವಿ. ಇಲ್ಲಿ ನೋಡ್ಬೋದು ನೀವು. ಸೊ ಇದು ಬೇಸ್ಮೆಂಟ್ ಅಲ್ಲಿ ಕಾರ್ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ. ಸೊ ಹಾಗಾಗಿ ನೀವು 4 ವೀಲರ್ ಅಲ್ಲಿ ಬಂದ್ರೆ ಪಾರ್ಕಿಂಗ್ ಏನು ಇಶ್ಯೂಸ್ ಇಲ್ಲ. ಪಾರ್ಕಿಂಗ್ ಎಲ್ಲಾನು ಇಲ್ಲಿ ಫೆಸಿಲಿಟೀಸ್ ಅವೈಲಬಲ್ ಇದೆ. ನೀವು 2 ವೀಲರ್ ಅಲ್ಲಿ ಬಂದ್ರೆ ಕೂಡ ಪ್ರಾಬ್ಲಮ್ ಇಲ್ಲ. 2 ವೀಲರ್ 4 ವೀಲರ್ ಪಾರ್ಕಿಂಗ್ ಪ್ರಾಬ್ಲಮ್ ಮಾತ್ರ ಇಲ್ಲಿ ಇಲ್ಲ. ನೀವು ಆಟೋ ಬಸ್ ಅಲ್ಲಿ ಕೂಡ ಬರ್ಬೋದು. ಯಲಹಂಕ ಹತ್ರ ಬರುತ್ತೆ ಈ ಮಾಲ್ ಬಂದ್ಬಿಟ್ಟು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದ್ರಿಂದ ನೀವು ಆಟೋದವ್ರು ಕೂಡ ಯಲಹಂಕದಲ್ಲಿ ಇದೆಯಲ್ಲ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ ಅಂದ್ರೆ ಅವ್ರು ಈಸಿಯಾಗಿ ಕರ್ಕೊಂಡ್ಬಂದ್ ಬಿಟ್ಬಿಡ್ತಾರೆ. ಸೊ ಹಾಗಾಗ್ಬಿಟ್ಟು ಈಗ ನಾವು ಎಂಟ್ರಿ ಆಗ್ತಾ ಇದೀವಿ. ಬೇಸ್ಮೆಂಟ್ ಇಂದ ಕಾರ್ ಪಾರ್ಕ್ ಮಾಡ್ಬಿಟ್ಟು ಈಗ ಎಂಟ್ರಿ ಆಗ್ತಾ ಇದೀವಿ. ಎಂಟ್ರೆನ್ಸ್ ತುಂಬಾ ಒಂಥರ ಐಫೈ ಆಗಿ ಕೊಟ್ಟಿದ್ದಾರೆ ಎಲ್ಲಾನು. ತುಂಬಾ ನಾನು ರಿವ್ಯೂಸ್ ನೋಡಿದೀನಿ. ಈ ಮಾಲ್ ಬಂದ್ಬಿಟ್ಟು ತುಂಬಾ ಐಫೈ ಆಗಿದೆ ಅಂತ ಹೇಳ್ತಾರೆ. ಸೊ ಬನ್ನಿ ನೋಡೋಣ. ತುಂಬಾ ಶಾರ್ಟ್ಸ್ ಅಲ್ಲಿ ರೀಲ್ಸ್ ಅಲ್ಲಿ ನೀವು ನೋಡಿರ್ತೀರಾ ಈ ಮಾಲ್ ಬಗ್ಗೆ. ಈಗ ರೀಸೆಂಟ್ ಡೇಸ್ ಅಲ್ಲಿ ವಿಡಿಯೋಸ್ ಕೂಡ ಜಾಸ್ತಿ ಬರ್ತಾ ಇದೆ. ಈವನ್ ಕನ್ನಡದಲ್ಲಿ ಕೂಡ ತುಂಬಾನೇ ರಿವ್ಯೂಸ್ ಮಾಡಿರ್ಬೇಕು. ಎಂಟ್ರಿ ಆಗ್ತಾನೆ ನೋಡ್ಬೋದು, ಒಂದು ವಾವ್ ಫೀಲ್ ಅಂತಾನೆ ಹೇಳ್ಬೋದು. ಆ ಇಂಟೀರಿಯರ್ಸ್ ಆಗಿರ್ಬೋದು, ಆ ಲೈಟಿಂಗ್ ಆಗಿರ್ಬೋದು, ಎಲ್ಲ ಮಾಲ್ಗಿಂತ ಈ ಮಾಲ್ ತುಂಬಾನೇ ಒಂಥರ ನೋಡೋದಕ್ಕೆ ಲಕ್ಸುರಿಯಾಗಿ ಕಾಣಿಸ್ತಾ ಇದೆ. ಬಿಕಾಸ್ ಅಲ್ಲಿ ಸೆಂಟ್ರಲ್ಲಿ ನೀವು ನೋಡ್ಬೋದು ಫುಲ್ ಅಂಡ್ ಫುಲ್ ಗ್ರೀನರಿ ಒಂದು ಗ್ರೀನ್ ಥೀಮ್ ಇಟ್ಕೊಂಡು ಮಾಡಿದ್ದಾರೆ ಅನ್ನೋ ತರ ಇದೆ. ಇದೇ ಒಂದು ಎಲ್ಲೋ ಇರೋ ತರ ಒಂದು ಫೀಲ್ ಬರುತ್ತೆ ಇಲ್ಲಿ ನೋಡಿದ್ರೆ. ಸೆಂಟ್ರಲ್ಲಿ ತುಂಬಾ ಚೆನ್ನಾಗಿ ಡಿಸೈನಿಂಗ್ ಮಾಡಿದ್ದಾರೆ. ಆದ್ರೆ ಇಲ್ಲಿದೆ ಅಲ್ಲ, ಈ ಗಿಡಗಳೆಲ್ಲ ಬಂದ್ಬಿಟ್ಟು ಒರಿಜಿನಲ್ ಗಿಡಗಳಲ್ಲ. ಆಲ್ಮೋಸ್ಟ್ ಎಲ್ಲಾನು ಆರ್ಟಿಫಿಷಿಯಲ್ ಆಗಿ ಮಾಡಿದ್ದಾರೆ. ಆದ್ರೆ ನೋಡೋದಕ್ಕೆ ಒಂದು ಬೇರೆ ವರ್ಲ್ಡ್ ಅಲ್ಲಿ ಇರೋ ತರ ಒಂದು ಫೀಲ್ ಬರುತ್ತೆ ಅಲ್ಲಿ ನಿಂತ್ಕೊಂಡ್ರೆ. ತುಂಬಾ ಸಖತ್ತಾಗಿದೆ. ಈಗ ನಾನು ವಿಸಿಟ್ ಮಾಡಿರೋ ಎಲ್ಲಾ ಮಾಲ್ಗಳಲ್ಲಿ ನನ್ಗೆ ಈ ಮಾಲ್ ಅಲ್ಲಿ ಇರೋ ಈ ಥೀಮ್, ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಯಾರಾದ್ರೂ ಹೋಗಿದ್ರಂದ್ರೆ ಇಲ್ಲಿ ಫೋಟೋಸ್ ನ ತಗೊಳ್ಳಿ. ನಾವು ಕೂಡ ಅಷ್ಟೇ ಸಖತ್ತಾಗಿ ಫೋಟೋಸ್ ಎಲ್ಲಾನು ತಗೊಂಡ್ವಿ. ಸೊ ಫೋಟೋ ತಗೊಳ್ಳೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿ ನಿಮ್ಗೆ ಅಲ್ಲಿ ಎಷ್ಟು ಫ್ಲೋರ್ಸ್ ಇದೆ, ಎಲ್ಲಿ ಏನೇನಿದೆ ಎಲ್ಲಾನು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. B1 B2 ಕೆಳಗಡೆ ಬಂದ್ಬಿಟ್ಟು ನಿಮ್ಗೆ ಪಾರ್ಕಿಂಗ್ ಇರುತ್ತೆ. ಅಲ್ಲಿಂದ ನಿಮ್ಗೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲಾ ಶಾಪ್ಸ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಅವೈಲಬಲ್ ಇದೆ. ಎಲ್ಲಾ ಬ್ರಾಂಡ್ಸ್ ಇಲ್ಲಿ ಸಿಗುತ್ತೆ. ವಾವ್, ಇಲ್ಲಿ ನೋಡ್ಬೋದು ನಿಮ್ಗೆ. ನಾನು ಹಾಗೆ ನಿಮ್ಗೆ ಮೇಲಿಂದ ಒಂದು ವ್ಯೂ ನ ತೆಗ್ದಿದ್ದೀನಿ. ಸೊ ಆಲ್ಮೋಸ್ಟ್ ತುಂಬಾ ಜನ ಫೋಟೋ ಸೆಷನ್ ಮಾಡ್ತಾ ಇದ್ದಾರೆ ಇಲ್ಲಿ. ಬಿಕಾಸ್ ಹೊಸದಾಗಿ ಓಪನ್ ಆಗಿರೋ ಮಾಲ್ ಅಲ್ವಾ. ಸೊ ನಾನು ನನ್ನ ಸಿಸ್ಟರ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಫೋಟೋಸ್ ತೆಗೆದುಕೊಂಡಿದ್ದೀನಿ. ಸೊ ಈಗ ನಾನು ಹಾಗೆ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಏನೇನ್ ಬ್ರಾಂಡ್ಸ್ ಇದೆ ಅಂತ. ಎಲ್ಲಾನು ಅಷ್ಟೇ ಇಲ್ಲಿ ನೋಡ್ಬೋದು ನೀವು. ಬಾಡಿ ಬಾತ್ ಇರ್ಬೋದು, H&M ಇರ್ಬೋದು, ಮ್ಯಾಕ್ಸ್ ಇರ್ಬೋದು, ಆಮೇಲೆ ಎಲ್ಲಾ ಫಾರಿನ್ ಬ್ರಾಂಡ್ಸ್ ಎಲ್ಲಾನು ಇಲ್ಲಿ ನಿಮ್ಗೆ ಅವೈಲಬಲ್ ಇದೆ. ಸ್ಪೋರ್ಟ್ಸ್ ವೇರ್ಗೆ ನೀವು ಪರ್ಚೇಸ್ ಮಾಡೋದಿದೆ, ಸ್ಪೋರ್ಟ್ಸ್ ಬ್ರಾಂಡ್ಸ್ ಆಗಿರ್ಬೋದು. ಇದು ಇಲ್ಲ ಅಂತ ಇಲ್ಲ, ಅಂದ್ರೆ ಸ್ವಲ್ಪ ಬಂದ್ಬಿಟ್ಟು ಇನ್ನೂ ರೆಡಿ ಆಗ್ಬೇಕು. ಸಮ್ ಫ್ಲೋರ್ಸ್ ಅಲ್ಲಿ ಅಂದ್ರೆ ಸೆಕೆಂಡ್ ಥರ್ಡ್ ಫ್ಲೋರ್ ಅಲ್ಲಿ ಸ್ವಲ್ಪ ಶಾಪ್ಸ್ ಜಸ್ಟ್ ಎಲ್ಲ ರೆಡಿ ಮಾಡಿದ್ದಾರೆ. ಕೆಲವೊಂದು ಓಪನ್ ಆಗಿಲ್ಲ, ಬಟ್ ಮಿಕ್ಕಿದ ಜಾಗಗಳಲ್ಲಿ ಎಲ್ಲಾ ಶಾಪ್ಸ್ ಆಲ್ಮೋಸ್ಟ್ ಓಪನ್ ಆಗಿದೆ. ತುಂಬಾನೇ ಕಲೆಕ್ಷನ್ಸ್ ಕೂಡ ಅವ್ರು ತುಂಬಾನೇ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ನಿಮ್ಗೆ ಈ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಏನೋ ಇಟ್ಟಿದ್ರು. ಮೇ ಬಿ ನನ್ಗೆ ಅಂತ ಅನ್ಸುತ್ತೆ ಫ್ರೇಗ್ರೆನ್ಸ್ ಬರೋದಿಕ್ಕೆ ಅಂತ ಅನ್ಸುತ್ತೆ, ಬಟ್ ನಂಗೆ ಅದು ಡೀಟೇಲ್ ಆಗಿ ಗೊತ್ತಿಲ್ಲ. ಬಟ್ ಫ್ರೇಗ್ರೆನ್ಸ್ ಅಂತ ಇಟ್ಟಿದ್ದಾರೆ ಅನ್ಸುತ್ತೆ. ಬಿಕಾಸ್ ಅದರಿಂದ ಒಂದೊಳ್ಳೆ ಸ್ಮೆಲ್ ಬರ್ತಾ ಇತ್ತು ಸಖತ್ತಾಗಿ. ಫುಡ್ ಕೋರ್ಟ್ ಇದೆ. ಸೊ ಈಗ ನಾವು ಎಂಟ್ರಿ ಆಗಿದ್ವಿ. ಬಿಕಾಸ್ ನಾವು ಆಲ್ಮೋಸ್ಟ್ ಮಧ್ಯಾಹ್ನ ಇಲ್ಲಿ ರೀಚ್ ಆಗಿದ್ದು. ಸೊ ಹಾಗಾಗಿ ಮಕ್ಕಳೆಲ್ಲನೂ ಇರೋದ್ರಿಂದ ನಾವು ಊಟ ಮಾಡ್ಕೊಂಡು ನೆಕ್ಸ್ಟ್ ಮಾಲ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಫುಡ್ ಕೋರ್ಟ್ ಹತ್ರ ಬಂದಿದೀವಿ. ಸಖತ್ತಾಗಿರೋ ವೆರೈಟೀಸ್ ಆಫ್ ಫುಡ್ ಇಲ್ಲಿದೆ. ಬಿಕಾಸ್ ನಿಮ್ಗೆ ಚೈನೀಸ್, ನಾರ್ತ್, ಸೌತ್ ಎಲ್ಲ ಫುಡ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಮಾಲ್ ಅಲ್ಲೂ ನಿಮ್ಗೆ ಫುಡ್ ಕೋರ್ಟ್ ಇಟ್ಟಿರ್ತಾರೆ. ಸೊ ಹಾಗೆ ಇಲ್ಲಿ ಕೂಡ ಅಷ್ಟೇ. ಆದ್ರೆ ಇಲ್ಲಿ ಸ್ವಲ್ಪ ವೆರೈಟೀಸ್ ಜಾಸ್ತಿ ಇಟ್ಟಿದ್ದಾರೆ.
ಕ್ರೌಡ್ ಕೂಡ ತುಂಬಾನೇ ಇತ್ತು ಬಿಕಾಸ್ ನಾವು ಹೋಗಿದ್ದು ವೀಕೆಂಡ್ ಆಗಿರೋದ್ರಿಂದ. ಸೊ ಅವತ್ತು ತುಂಬಾನೇ ಕ್ರೌಡ್ ಇತ್ತು. ನೀವೇನಾದ್ರೂ ವೀಕೆಂಡ್ಸ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಬೇಗನೆ ಹೋಗ್ಬಿಡಿ ಪ್ಲಾನ್ ಮಾಡ್ಕೊಂಡು. ನಾವು ಫುಡ್ ಕೋರ್ಟ್ ಹತ್ರ ಬರೋದಕ್ಕೆ 2 ಗಂಟೆ ಆಗ್ಬಿಟ್ಟಿತ್ತು ಮಧ್ಯಾಹ್ನ. ಸೊ ಮಕ್ಕಳಿಗೆ ತುಂಬಾನೇ ಹೊಟ್ಟೆ ಹಸಿವು ಆಗ್ಬಿಟ್ಟಿತ್ತು. ಆದ್ರೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನಿಮ್ಗೆ ಟೇಬಲ್ ಸಿಗಲ್ಲ ಫ್ರೆಂಡ್ಸ್, ರಿಯಲಿ, ಬಿಕಾಸ್ ಅಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ನೀವು ಆರ್ಡರ್ ಮಾಡ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ಕುತ್ಕೊಳ್ಳೋ ಅಷ್ಟರಲ್ಲೇ ಸಾಕಾಗೋಯ್ತು. ನಮ್ಗಂತೂ ನಾವು 2 o'clock ಫುಡ್ ಕೋರ್ಟ್ ಹತ್ರ ಹೋಗಿದ್ದು, ಬಟ್ ನಾವು ಫುಡ್ ನ ತಗೊಂಡು ನಾವು ಊಟ ಮಾಡೋದಕ್ಕೆ 4 o'clock ಮೇಲೇನೆ ಆಗೋಯ್ತು. ಸೊ ಹಾಗಾಗಿ ಹೇಳ್ತೀನಿ ಕ್ರೌಡ್ ಜಾಸ್ತಿ ಇದೆ. ನಾನ್ ನಿಮ್ಗೆ ನೀವೇನಾದ್ರೂ ಇಲ್ಲಿ ವಿಸಿಟ್ ಮಾಡಿದ್ರೆ ಈ ಹೌಸ್ ಆಫ್ ಆಂಧ್ರ ಅಂತ ಇದೆಯಲ್ಲ, ಇಲ್ಲಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ರಿಯಲಿ ಇಲ್ಲಿ ಬಟರ್ ಚಿಕನ್ ಸಖತ್ತಾಗಿತ್ತು. ನೀವೇನಾದ್ರೂ ನಾನ್ ವೆಜ್ ಲವರ್ಸ್ ಆಗಿದ್ರೆ ಇಲ್ಲಿ ನೀವು ಬಟರ್ ಚಿಕನ್ ಬಿರಿಯಾನಿ, ಆಮೇಲೆ ಮಟನ್ ಬಿರಿಯಾನಿ, ತಂದೂರಿ, ಬಟರ್ ಚಿಕನ್, ಏನಪ್ಪ ಮೇನೋ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಬಿಕಾಸ್ ಸಖತ್ತಾಗಿದೆ ಟೇಸ್ಟ್. ಆ ಫುಡ್ ನ ತಿನ್ನೋದಿಕ್ಕೆ ಅಂತಾನೆ ಇನ್ನೊಂದ್ಸತಿ ಈ ಮಾಲ್ಗೆ ಬರಬೇಕು, ಆ ರೀತಿ ಇದೆ ಅಂತ ಹೇಳ್ಬೋದು. ಸೊ ನಾವಂತರೂ ನಮ್ಮ ಫ್ಯಾಮಿಲಿ ಜೊತೆ ಅಲ್ಲಿ ಊಟನ ಮುಗಿಸ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ಬಿಟ್ಟು, ಅದೇ ಫ್ಲೋರ್ ಅಲ್ಲಿ ನಿಮ್ಗೆ ಟೈಮ್ ಝೋನ್ ಅಂತ ಇರುತ್ತೆ, ಇಲ್ಲಿ ಮಾತ್ರ ನೀವು ಮರಿದೆ ವಿಸಿಟ್ ಮಾಡಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಬಿಕಾಸ್ ಈಗ ಎಲ್ಲಾ ಮಾಲ್ ಅಲ್ಲೂ ಇದೊಂದು ಟ್ರೆಂಡ್ ಅಂತಾನೆ ಹೇಳ್ಬೋದು, ಬಿಕಾಸ್ ಎಲ್ಲಾ ಮಾಲ್ ಅಲ್ಲೂ ಮಕ್ಕಳ ಏರಿಯಾ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಮಕ್ಕಳು ಮಾತ್ರ ಅಲ್ಲ, ನಾವು ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಬಿಕಾಸ್ ಇಲ್ಲಿ ಎಂಟ್ರಿ ಆಗ್ತಾನೆ ನಿಮ್ಗೆ 2 ಸೆಕ್ಷನ್ ಇದೆ, ಟೈಮ್ ಝೋನ್ ಇದೆ, ಆಮೇಲೆ ಆ ಕಡೆ ಫನ್ ಝೋನ್ ಏನೋ ಇರಬೇಕು, ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಫಸ್ಟ್ ನಾವು ಎಂಟ್ರಿ ಆಗಿದ್ದು ಟೈಮ್ ಝೋನ್ ಅಲ್ಲಿ, ಬಿಕಾಸ್ ಇದೇ ನಮ್ಗೆ ಫಸ್ಟ್ ಅಟ್ರಾಕ್ಟ್ ಮಾಡುದು. ಬಿಕಾಸ್ ಆ ಕಡೆ ಇರೋದೆಲ್ಲ ಸ್ವಲ್ಪ ಚಿಕ್ಕ ಮಕ್ಕಳಿಗೆ, ಅಂದ್ರೆ ತುಂಬಾ ಒಂದು ಸ್ವಲ್ಪ 5 years ಬಿಲೋ ಇರೋರಿಗೆಲ್ಲ ಸ್ವಲ್ಪ ಸೆಟ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಬಟ್ ಇಲ್ಲಿ ಸ್ವಲ್ಪ ನಾವೆಲ್ಲಾನು ಎಂಜಾಯ್ ಮಾಡ್ಬೋದು, ಮಕ್ಕಳು ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಅಂತ ನಾವು ಫಸ್ಟ್ ಟೈಮ್ ಝೋನ್ಗೆ ಬಂದ್ವಿ. ನನ್ಗೆ ಗೊತ್ತಿಲ್ಲ ಆ ಕಡೆ ಇನ್ನು ಒಳಗಡೆ ಯಾವ ರೀತಿ ಇದೆ ಅಂತ, ಬಟ್ ಇಲ್ಲಿ ಮಾತ್ರ ಸಖತ್ತಾಗಿದೆ. ನೀವೇನಾದ್ರೂ ಇಲ್ಲಿ ಆಟ ಆಡಿಸ್ಬೇಕಂದ್ರೆ ಮಕ್ಕಳಿಗೆ ನೀವು ಕಾರ್ಡ್ ನ ರೀಚಾರ್ಜ್ ಮಾಡಿಸ್ಕೋಬೇಕು. ಸೊ ಫಸ್ಟ್ ನಾವು ಕಾರ್ಡ್ ನ ಮಾಡಿಸ್ಕೊಳ್ತಾ ಇದ್ವಿ. ಇಲ್ಲಿ ನಿಮ್ಗೆ 1500 ಆ ರೀತಿ ನಿಮ್ಗೆ ಕಾರ್ಡ್ ಸಿಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಬಂದಾಗ ಆ ಕಾರ್ಡ್ ನ ರೀಚಾರ್ಜ್ ಮಾಡ್ಕೋಬಹುದು. ಸೊ ಫಸ್ಟ್ ಕಾರ್ಡ್ ನ ನೀವು ರೀಚಾರ್ಜ್ ಮಾಡ್ಕೊಂಡ್ಮೇಲೆ ಇಲ್ಲ ಪರ್ಚೇಸ್ ಮಾಡಿದ್ಮೇಲೆ ನೀವು ಮಕ್ಕಳನ್ನ ಆಟ ಆಡಿಸ್ಬೋದು. ಸಖತ್ತಾಗಿ ತುಂಬಾನೇ ಮಕ್ಕಳು ಎಂಜಾಯ್ ಮಾಡ್ತಾರೆ. ಇಲ್ಲಿ ಗೇಮ್ಸ್ ಆಗಿರ್ಬೋದು, ಆಕ್ಟಿವಿಟೀಸ್ ಆಗಿರ್ಬೋದು, ಎಲ್ಲಾನು ಅಷ್ಟೇ ಸಖತ್ತಾಗಿರುತ್ತೆ. ಬಟ್ ನೀವು ಫಸ್ಟೇ ಗೇಮ್ಸ್ ಎಲ್ಲ ಆಡಿಸ್ಬೇಕಂದ್ರೆ ನಾನು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ನಿಮ್ಗೆ, ಕಾರ್ಡ್ ನ ಪರ್ಚೇಸ್ ಮಾಡಬೇಕು, ಅದನ್ನ ರೀಚಾರ್ಜ್ ಮಾಡ್ಕೋಬೇಕು. ಸೊ ಆಗ ಮಾತ್ರ ನೀವು ಒಳಗಡೆ ಮಕ್ಕಳನ್ನ ಆಟ ಆಡ್ಸೋದಕ್ಕೆ ಆಗೋದು. ಇವ್ರು ಏನ್ ಮಾಡಿದ್ರ ಅಂದ್ರೆ ಮಕ್ಕಳೆಲ್ಲನೂ ಆಟ ಆಡ್ಬಿಟ್ಟು ಒಂದ್ಸತಿ ಆಲ್ರೆಡಿ ಕಾರ್ಡ್ ನ ಕಂಪ್ಲೀಟ್ ಆಗಿ ಖಾಲಿ ಮಾಡ್ಬಿಟ್ರು. ಸೊ ಮತ್ತೆ ನಾವು ಬಂದ್ಬಿಟ್ಟು ಮತ್ತೆ ರೀಚಾರ್ಜ್ ಮಾಡಿಸಿದ್ವಿ, ಬಿಕಾಸ್ ಮತ್ತೆ ಗಲಾಟೆ ಮಾಡ್ತಾ ಇದ್ರು ಹುಡುಗರು ಬಂದ್ಬಿಟ್ಟು ಇನ್ನೂ ಆಟ ಆಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗ್ಬಿಟ್ಟು ಮತ್ತೆ ಕಾರ್ಡ್ ನ ರೀಚಾರ್ಜ್ ಮಾಡಿಸಿದ್ವಿ. ಈ ರೀತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಬಿಕಾಸ್ ಅಲ್ಲಿ ತುಂಬಾನೇ ಆಟಗಳಿವೆ ಮಕ್ಕಳಿಗೆ ಆಟ ಆಡ್ಸೋದಕ್ಕೆ. ನೀವು ಒಂದ್ಸತಿ ರೀಚಾರ್ಜ್ ಮಾಡಿದ್ರೆ ಎಲ್ಲ ಆಟನೂ ಆಡ್ಸಕ್ ಆಗಲ್ಲ. ಸೊ ಹಾಗಾಗ್ಬಿಟ್ಟು ನಾವು ಕೂಡ ಆಟ ಆಡಿದ್ವಿ. ಹಾಗಾಗ್ಬಿಟ್ಟು
ಎರಡೆರಡು ಸತಿ ನಾವು ಕಾರ್ಡ್ನ ರೀಚಾರ್ಜ್ ಮಾಡಿಸಿದ್ವಿ. ಸೊ ಈಗ ನಾವು ಎಲ್ಲರೂ ಸೇರ್ಬಿಟ್ಟು ಈ ಟೈಮ್ ಝೋನ್ ಅಲ್ಲಿರೋ ಇದನ್ನ ಆಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ವಿ. ಇದು ಒಂಥರ 3D CD ಅವ್ರು ನಿಮ್ಗೆ ಪ್ಲೇ ಮಾಡ್ತಾರೆ, 3D ಗೇಮ್ ತರ. ಇದು ಎಲ್ಲಾನು ಅಷ್ಟೇ ನಮ್ ಕಣ್ಮುಂದೆನೆ ಬರೋ ತರ ಇರುತ್ತೆ. ಇಲ್ಲಿ ನೀವು ಸಖತ್ತಾಗಿ ಎಂಜಾಯ್ ಮಾಡ್ತೀರಾ. ನೀವು ಯಾವ ಆಟ ಆಡ್ತಿರೋ ಇಲ್ಲೋ, ಬಟ್ ಇದನ್ನ ಮಾತ್ರ ಮರಿದೆ ಟ್ರೈ ಮಾಡಿ. ಸೀರಿಯಸ್ಲಿ ಸಖತ್ತಾಗಿ ನಾವು ಎಂಜಾಯ್ ಮಾಡಿದ್ವಿ. ಫುಲ್ ಎಲ್ಲ ಸ್ನೇಕ್ಸ್ ಆಗಿರ್ಬೋದು, ಆಮೇಲೆ ಅನಿಮಲ್ಸ್ ಆಗಿರ್ಬೋದು, ಎಲ್ಲನೇ ನಿಮ್ ಕಣ್ಮುಂದೆನೆ ಬಂದು ಹೊಡಿಯೋ ತರ ಇರುತ್ತೆ. ಸಖತ್ತಾಗಿ ಫನ್ ಆಗಿರುತ್ತೆ. ಸೊ ಮಸ್ಟ್ ಟ್ರೈ ಇಟ್ ಅಂತ ಹೇಳ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನಾವಂತರೂ ಸಖತ್ತಾಗಿ ಹೆದರ್ಕೊಂಡ್ಬಿಟ್ಟಿದ್ವಿ. ನನ್ನ ಚಿಕ್ಕ ಮಗ ಅಂದ್ರೂ ಸಖತ್ತಾಗಿ ಹರಿಸ್ತಾ ಇದ್ದ, ನಾನು ಅಷ್ಟೇ ತುಂಬಾ ಜೋರಾಗಿ ಹರಿಸ್ತಾ ಇದ್ದೆ. ಬಟ್ ಇಲ್ಲಿ ಏನೋ ರಿಯಾಕ್ಷನ್ ಇಲ್ಲದೆ ಸೈಲೆಂಟಾಗಿ ಹರಿಸ್ಕೊಂಡು ನಮ್ಮ ಅಕ್ಕ ಕುತ್ಕೊಂಡಿದ್ರು ಸೈಡಲ್ಲಿ. ನಾನು ಆಮೇಲೆ ಅವಳನ್ನ ಕೇಳಿದೆ, ನಿನ್ಗೇನು ಭಯ ಆಗಿಲ್ವಾ ಅಂತ. ಅದಕ್ಕೆ ನಮ್ಮ ಅಕ್ಕ ಹೇಳಿದ ಆನ್ಸರ್ ಏನು ಗೊತ್ತಾ, ಅದು ಯಾವಾಗ ನಮ್ಮ ಹತ್ರ ಬರುತ್ತೋ ನಾನು ಅವಾಗ ಕಣ್ಣು ಮುಚ್ಕೊಂಡ್ಬಿಟ್ಟೆ. ಸೊ ಹಾಗಾಗಿ ನನಗೆ ಭಯ ಅಷ್ಟಾಗಲಿಲ್ಲ, ನಾನು ನೋಡಲೇ ಇಲ್ಲ, ಅರ್ಧಕ್ಕರ್ಧ ಕಣ್ಣು ಮುಚ್ಕೊಂಡ್ಬಿಟ್ಟೆ ಅಂತ. ಸೊ ಸಖತ್ತಾಗಿತ್ತು. ನೀವೇನಾದ್ರೂ ಹೋದ್ರೆ ಈ ರೀತಿ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಗೆ ಆಗಿದೆಯಾ ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಇಲ್ಲಿ ನೋಡ್ಬೋದು ತುಂಬಾ ಸೈಲೆಂಟ್ ಆಗಿ ರಿಯಾಕ್ಷನ್ ಇಲ್ಲದೆ ಅವ್ರು ಕುತ್ಕೊಂಡಿದ್ದಾರೆ. ಆ ವಿಡಿಯೋದ ನಾನು ಎಡಿಟ್ ಮಾಡಬೇಕಾದ್ರೆ ನನಗಂತೂ ತುಂಬಾನೇ ನಕ್ಕು ಸಾಕಾಗೋಯ್ತು. ಸೊ ನೀವೇನಾದ್ರೂ ಹೋದ್ರೆ ಇಲ್ಲಿ ಟ್ರೈ ಮಾಡಿ. ನನ್ನ ಮಗ ನೋಡಿ ಎಗ್ರಿ ಬೀಳ್ತಾ ಇದ್ದಾನೆ ಚೇರಿಂದ. ಸೊ ಅವನು ಅಷ್ಟೇ ತುಂಬಾನೇ ಎಂಜಾಯ್ ಮಾಡ್ದ, ತುಂಬಾ ಫನ್ ಆಗಿತ್ತು. ನಾವಂತರೂ ಇನ್ನೊಂದು ರೌಂಡ್ ಹೋಗ್ಬೇಕಂತ ರೆಡಿ ಆಗ್ಬಿಟ್ಟಿದ್ವಿ, ಬಟ್ ನಾವು ಆಲ್ರೆಡಿ 2 ಸತಿ ರೀಚಾರ್ಜ್ ಮಾಡಿದ್ವಾ. ಸೊ ಬೇಡ ಸಾಕಾಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡ್ವಿ. ಸೊ ಇನ್ನೂ ಸ್ವಲ್ಪ ಅಮೌಂಟ್ ಬ್ಯಾಲೆನ್ಸ್ ಇತ್ತು. ಸೊ ಹಾಗಾಗ್ಬಿಟ್ಟು ಮಕ್ಕಳೆಲ್ಲನೂ ಇನ್ನೊಂದು ರೌಂಡ್ ಚೆನ್ನಾಗಿ ಆಟ ಆಡ್ಬಿಟ್ಟು ಸೊ ಅಲ್ಲಿಂದ ನಾವು ಟೈಮ್ ಝೋನಿಂದ ಹೊರಗಡೆ ಬಂದ್ವಿ ನಾವು.
ಈ ಟೈಮ್ ಝೋನ್ ಪ್ಲೇ ಏರಿಯಾ ಆದ್ಮೇಲೆ ಇದಕ್ಕೆ ಪಕ್ಕದಲ್ಲೇ ಬಂದ್ಬಿಟ್ಟು ನಿಮ್ಗೆ ಫನ್ ಸಿಟಿ ಅಂತ ಇದೆ. ಅದು ಸ್ವಲ್ಪ ಪುಟ್ಟ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಈ ರೀತಿ ಜೋಕಾಲಿ ತರ ಇರೋದು, ಆಮೇಲೆ ಸಣ್ಣ ಪುಟ್ಟ ಗೇಮ್ಸ್ ಎಲ್ಲಾನು ಅಲ್ಲಿ ತುಂಬಾನೇ ಇದೆ. ಸೊ ನೀವು ಅಲ್ಲಿ ಚಿಕ್ಕ ಮಕ್ಳು ಏನಾದ್ರು ಇಟ್ಕೊಂಡ್ರೆ ನೀವು ಇಲ್ಲಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಆಲ್ಮೋಸ್ಟ್ ಟೈಮ್ ಝೋನ್ ಅಲ್ಲಿನೇ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬಿಟ್ವಿ, ಹಾಗಾಗಿ ನಾವು ಅಲ್ಲಿ ವಿಸಿಟ್ ಮಾಡಿಲ್ಲ. ಸೊ ಅದಾದ್ಮೇಲೆ ಅಲ್ಲಿಂದ ಹೊರಗಡೆ ಬಂದ್ರೆ ಇಲ್ಲಿ ನಿಮ್ಗೆ ಫುಲ್ ಡಿಜಿಟಲ್ ಏರಿಯಾ ಅಂದ್ರೆ ಕ್ರೋಮಾ ಆಮೇಲೆ ಆಗಿರ್ಬೋದು, ರಿಲಿಯನ್ಸ್ ಆಗಿರ್ಬೋದು, ಟ್ರೆಂಡ್ಸ್ ಆಗಿರ್ಬೋದು, ಎಲ್ಲಾನು ಇಲ್ಲಿ ನಿಮ್ಗೆ ಸಿಗುತ್ತೆ. ಎಲ್ಲ ಬ್ರ್ಯಾಂಡ್ಸ್ ಇಲ್ಲಿ ಅವೈಲಬಲ್ ಇದೆ. ಎಲ್ಲ ಫಾರಿನ್ ಬ್ರ್ಯಾಂಡ್ಸ್ ಆಗಿರ್ಬೋದು, ಇಂಡಿಯನ್ ಬ್ರ್ಯಾಂಡ್ಸ್ ಆಗಿರ್ಬೋದು, ಎಲ್ಲ ಬ್ರ್ಯಾಂಡ್ಸ್ ನಿಮ್ಗೆ ಇಲ್ಲಿ ಅವೈಲಬಲ್ ಇದೆ. ತುಂಬಾ ಹೈಫೈ ಆಗಿ ಮಾಲ್ ನ ಡೆಕೋರೇಟ್ ಮಾಡಿದ್ದಾರೆ. ನಾನು ಆಲ್ಮೋಸ್ಟ್ ವಿಡಿಯೋ ಎಲ್ಲಾನು ಕವರ್ ಮಾಡಿದ್ದೀನಿ. ಮಾಲಲ್ಲಿ ಯಾವ್ಯಾವ ರೀತಿ ಇದೆ ಎಲ್ಲಾನು ನಾನು ನಿಮಗೆ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ನಾನು ಲೂಲು ಮಾಲ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಪ್ಲೀಸ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ, ಪ್ಲೀಸ್ ಚೆಕ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹೀಗೆ ಹೊಸ ಹೊಸ ವಿಡಿಯೋಗಳನ್ನ ನಾನು ಹಾಕ್ತಾ ಇರ್ತೀನಿ. ಬ್ಯಾಂಗ್ಳೂರಲ್ಲಿ ಯಾವುದಾದ್ರೂ ಹೊಸ ಹೊಸ ಮಾಲ್ಸ್ನ ಓಪನ್ ಆಗಿದ್ರೆ ನಾನು ಅದನ್ನು ಕವರ್ ಮಾಡಿಬಿಟ್ಟು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಬೇಗ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಈ ಮಾಲಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಒಂದು ಏನಂತಂದರೆ, ಇಲ್ಲಿ ಕ್ರಿಯೇಟ್ ಮಾಡಿದಾರಲ್ಲ ಈ ಪ್ಯಾಂಡಾ ಥರ ದೊಡ್ಡ ಸ್ಕ್ರೀನಲ್ಲಿ, ಇದು 3D ಎಫೆಕ್ಟಲ್ಲೇ ಅವರು ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೀವು ಹತ್ತಿರದಿಂದ ನೋಡಿದರೆ ವಾವ್ ಅಂತ ಹೇಳ್ಬೋದು. ಈ ಥರ ನಾನು ಇಲ್ಲಿ ಮಾತ್ರ ನೋಡಿದೆ, ನಾನು ಬೇರೆ ಮಾಲಲ್ಲಿ ನೋಡಿರಲಿಲ್ಲ. ಸೊ ಹಾಗಾಗ್ಬಿಟ್ಟು ನನಗಿದು ತುಂಬಾ ಇಷ್ಟ ಆಯಿತು. ನೋಡೋದಕ್ಕೆ ತುಂಬಾ ಸಖತ್ತಾಗಿದೆ. ನೀವು ಲೈವ್ ಆಗಿ ನೋಡಿದರೆ ತುಂಬ ಚೆನ್ನಾಗಿದೆ. ಸೊ ಇನ್ನೇನಕ್ಕೆ ತಡ, ನೀವು ಕೂಡ ಒಂದ್ಸತಿ ಮಾಲ್ ಆಫ್ ಏಷ್ಯಾನ ವಿಸಿಟ್ ಮಾಡಿ ಸಖತ್ತಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್, ಬಾಯ್.